ಸದಾಚಿತನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್. ಸೊ ಸ್ನೇಹಿತರೆ, ಇವತ್ತಿನ ದಿನ, ಯಾಕಂದರೆ ಇವತ್ತಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೋಡಿ ನಮ್ಮ ಕರ್ನಾಟಕ ರಾಜ್ಯವನ್ನು ವಿಶೇಷವಾಗಿ ಕ್ವಶನಲ್ಲಿ ಕೇಳ್ತಾ ಹೋಗ್ತಾ ಇದ್ದೇನೆ. ಹಾಗಾಗಿ ಯಾಕಂದರೆ ಕರ್ನಾಟಕ ರಾಜ್ಯದ ಸಮಗ್ರ ದರ್ಶನ ಏನಿದೆ, ಅದರಲ್ಲಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಮಾಹಿತಿ ಏನಿದೆ, ಅದ್ರ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ನಿಮಗೆ ಅದು ಭೌಗೋಳಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಐತಿಹಾಸಿಕವಾಗಿ ಆಗಿರ್ಬೋದು, ಅಥವಾ ಪ್ರೆಸೆಂಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನು ತೆಗಿತಾ ಹೋಗ್ತಾನೆ. ಆ ಕಾರಣದಿಂದಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದ ಮಾಹಿತಿ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ 31 ಜಿಲ್ಲೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಹಾಗಾಗಿ ಇವತ್ತು ನಾವು ಕರ್ನಾಟಕದ ಜಿಲ್ಲಾ ದರ್ಶನದ ಬಗ್ಗೆ ಪ್ರಾರಂಭ ಮಾಡ್ತಾ, ಮೊದಲಿಗೆ ಕರ್ನಾಟಕ ರಾಜ್ಯದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತ ನಾವು ಪರಿಚಯ ಮಾಡ್ತಾ ಹೋಗೋಣ. ಯಾಕಂದರೆ ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಾ ಕರ್ನಾಟಕ ರಾಜ್ಯ ಅಂತ ಬಂದಾಗ 10 ಹಲವು ವಿಶೇಷತೆಯನ್ನು ಒಳಗೊಂಡಿರುವಂಥ ರಾಜ್ಯ ನಮ್ಮ ಕರ್ನಾಟಕ. ಯಾಕಂದರೆ ಇಡೀ ಒಂದು ಭಾರತ ದೇಶದಲ್ಲೇ ಒಂದು ಅದ್ಭುತವಾದಂಥ ರಾಜ್ಯ ಅಂತೇಳಿ ನಾವು ಕರ್ನಾಟಕವನ್ನು ಕರಿತೀವಿ. ಈ ಒಂದು ಕರ್ನಾಟಕ ರಾಜ್ಯ ಏನಿದೆ ನೋಡಿ, ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ, ಇದು ಭಾರತದಲ್ಲಿ ಕರ್ನಾಟಕ ರಾಜ್ಯ ನೋಡಿ. ಭಾರತದಲ್ಲಿ ಕರ್ನಾಟಕ ರಾಜ್ಯ 6ನೇ ಒಂದು ದೊಡ್ಡ ರಾಜ್ಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು 6ನೇ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ಕರ್ನಾಟಕ. ಸೊ ಹಾಗಾದ್ರೆ 6ನೇ ದೊಡ್ಡ ರಾಜ್ಯ ಆದಮೇಲೆ ಸಪೋಸ್ ಕೆಲವು ಎಕ್ಸಾಂಪಲ್ ಕೇಳ್ಬೋದು, ಸೊ ಮೊದಲ ಮತ್ತು 2ನೇ ಅಥವಾ 3ನೇ 4ನೇ ದೊಡ್ಡ ರಾಜ್ಯಗಳು ಯಾವುದು ಅಂತ ಕೇಳ್ಬೋದು. ಹಾಗಾಗಿ ನಮ್ಮ ರಾಜ್ಯ 6ನೇ ದೊಡ್ಡ ರಾಜ್ಯ ಅಂದರೆ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಅಂತೇಳಿ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಪ್ಪ ಅಂದರೆ ಬೆಳಗಾವಿ ರಾಜಸ್ಥಾನ ರಾಜ್ಯವನ್ನು, ಯಾವ ರಾಜ್ಯವನ್ನು? ರಾಜಸ್ಥಾನ ರಾಜ್ಯವನ್ನು ನಾವು ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ರಾಜಸ್ಥಾನವನ್ನು ಹೊರತುಪಡಿಸಿದಂತೆ ನಮಗೆ ಪ್ರಮುಖವಾಗಿ ರಾಜಸ್ಥಾನ ಮೊದಲಿರುತ್ತೆ. 2ನೇ ಪ್ಲೇಸಲ್ಲಿ ನೋಡಿ ನಿಮಗೆ ಮಧ್ಯಪ್ರದೇಶ ಇರುತ್ತೆ. ಯಾವುದಿರುತ್ತೆ? ಮಧ್ಯಪ್ರದೇಶ 2ನೇ ಪ್ಲೇಸಲ್ಲಿ ಇರುತ್ತೆ. ಇನ್ನು 3ನೇ ಪ್ಲೇಸಲ್ಲಿ ಬಂದು ಮಹಾರಾಷ್ಟ್ರ ಇರುತ್ತೆ. ಇನ್ನು 4ನೇ ಪ್ಲೇಸಲ್ಲಿ ಬಂದು ಉತ್ತರ ಪ್ರದೇಶ ರಾಜ್ಯ ಇರುತ್ತೆ. ಹಾಗಾಗಿ ಒಟ್ಟು ಈ 4 ರಾಜ್ಯಗಳು ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳು ಯಾವುದು ಅಂತ ಕನ್ಸಿಡರ್ ಮಾಡಿದಾದ್ಮೇಲೆ ಚಿಕ್ಕ ರಾಜ್ಯಗಳು ಯಾವುದು ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾವ್ಯಾವ ಭಾರತದ ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯಗಳಿದೆ ಅಂತ ನಾವು ಮಾತಾಡಿದ್ರೆ, ಮೊದಲಿಗೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಅಂತೇಳಿ ನಾವು ಯಾವ್ದನ್ನ ಕರಿತೀವಪ್ಪ ಅಂದ್ರೆ ಗೋವಾ ರಾಜ್ಯವನ್ನ, ಯಾವ ರಾಜ್ಯವನ್ನ? ಗೋವಾ ರಾಜ್ಯವನ್ನ ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಅಂತ ಕರಿತೀವಿ. ಗೋವಾ ಆದ್ಮೇಲೆ 2ನೇ ಚಿಕ್ಕ ರಾಜ್ಯ ಅಂತೇಳಿ ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಸಿಕ್ಕಿಂ ರಾಜ್ಯವನ್ನ 2ನೇ ಚಿಕ್ಕ ರಾಜ್ಯ ಅಂತೇಳಿ ಕನ್ಸಿಡರ್ ಮಾಡಿದ್ರೆ, ಇನ್ನು 3ನೇ ಚಿಕ್ಕ ರಾಜ್ಯ ಅಂತೇಳಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ 3ನೇದು ಬಂದು ತ್ರಿಪುರಾವನ್ನ ಕನ್ಸಿಡರ್ ಮಾಡ್ತೀವಿ. 4ನೇದು ಬಂದು ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಬಹಳ ಪ್ರಮುಖವಾಗಿ ಇದು ಕೂಡ ಇಂಪಾರ್ಟೆಂಟು, ನಾಗಾಲ್ಯಾಂಡ್ ರಾಜ್ಯವನ್ನ 4ನೇ ಚಿಕ್ಕ ರಾಜ್ಯವಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ಭಾರತದ 4 ದೊಡ್ಡ ರಾಜ್ಯಗಳು ಮತ್ತು ಭಾರತದ 4 ಚಿಕ್ಕ ರಾಜ್ಯಗಳ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಇದರಲ್ಲಿ ನಮ್ಮ 6ನೇ ದೊಡ್ಡ ರಾಜ್ಯವಾಗಿ ನಾವು ಯಾವ್ದನ್ನು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಕರ್ನಾಟಕ ರಾಜ್ಯವನ್ನ ನೋಡ್ತಾ ಹೋಗ್ತೀವಿ. ಇಂತ ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಇದು ಪ್ರಮುಖವಾಗಿ ನೋಡಿ, ಕರ್ನಾಟಕ ರಾಜ್ಯ ನಮಗೆ 31 ಜಿಲ್ಲೆಗಳೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ರಚನೆಯಾಗಿದೆ. ಇತ್ತೀಚೆಗೆ ಹೊಸದಾಗಿ ರಚನೆಯಾಗಿರುವಂತಹ ಜಿಲ್ಲೆ ಸೇರಿದಾಗ ವಿಜಯನಗರವನ್ನ ಸೇರಿದಾಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳು ಕರ್ನಾಟಕದಲ್ಲಿ ಇದಾವೆ. ಅದರಲ್ಲಿ ನಮ್ಗೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಯಾವುದು ಅಂತ ಬೇಕಾಗೋದಾದ್ರೆ ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ. ಕರ್ನಾಟಕದ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಅಂತ ಬಂದಾಗ ಬೆಳಗಾವಿಯನ್ನ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಅಂತ ಕರೆದ್ರೆ, ಇನ್ನು 2ನೇ ಜಿಲ್ಲೆಯಾಗಿ ನಾವು ಯಾವ್ದನ್ನ ನೋಡ್ತೀವಪ್ಪ ಅಂದ್ರೆ ಕಲಬುರ್ಗಿಯನ್ನ ನೋಡ್ತಾ ಹೋಗ್ತೀವಿ. ಯಾವ ಜಿಲ್ಲೆಯನ್ನ ನೋಡ್ತೀವಪ್ಪ ಅಂದ್ರೆ ವಿಸ್ತೀರ್ಣದಲ್ಲಿ ಕಲಬುರ್ಗಿ 2ನೇ ದೊಡ್ಡ ಜಿಲ್ಲೆ ಅಂತ ಹೇಳ್ತೀವಿ. ಇನ್ನು ವಿಸ್ತೀರ್ಣದ 3ನೇ ದೊಡ್ಡ ಜಿಲ್ಲೆ ಅಂತೇಳಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ತುಮಕೂರು ಜಿಲ್ಲೆ ಅಂತ ಬಂದಾಗ ನೋಡಿ, ಕಲ್ಪತರುನಾಡು ತುಮಕೂರು ಏನಿದೆ, ತುಮಕೂರು ವಿಸ್ತೀರ್ಣದಲ್ಲಿ 3ನೇ ಜಿಲ್ಲೆಯಾಗಿ ನಮಗೆ ಕಂಡು ಬರುತ್ತೆ. ಇನ್ನು ವಿಸ್ತೀರ್ಣದ 4ನೇ ದೊಡ್ಡ ಜಿಲ್ಲೆಯಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡ್ತೀವಿ. ಒಟ್ಟಾರೆಯಾಗಿ 4 ಜಿಲ್ಲೆಗಳು ನಮ್ಮ ಕರ್ನಾಟಕದ ವಿಸ್ತೀರ್ಣದ 4 ಜಿಲ್ಲೆಗಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇದಾದ್ಮೇಲೆ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳಾದ್ಮೇಲೆ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆಗಳು ಯಾವುದು ಅಂತ ನಾವು ಮಾತಾಡಿದ್ರೆ, ವಿಸ್ತೀರ್ಣದಲ್ಲಿ ನಮ್ಮ ಕರ್ನಾಟಕದ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಅಂತೇಳಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಬೆಂಗಳೂರು ನಗರವನ್ನ ಕನ್ಸಿಡರ್ ಮಾಡ್ತೀವಿ. ಅದನ್ನ ಕನ್ಸಿಡರ್ ಮಾಡ್ತೀವಿ, ಬೆಂಗಳೂರು ನಗರವನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಬೆಂಗಳೂರು ರೂರಲ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಕೊಡಗು ಜಿಲ್ಲೆಯನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ನಾವು ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು ಮತ್ತು ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಿದೆ ಸ್ನೇಹಿತರೆ. ಇದಾದ ಮೇಲೆ ಇಂಥ ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯವಾದಂತ ನಮ್ಮ ಕರ್ನಾಟಕದ
ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾನೆ. ಸೊ ಒಟ್ಟು ಅಂದ್ರೆ ಈಗ ಒಟ್ಟು ಏನು 28 ರಾಜ್ಯಗಳಲ್ಲಿ 6ನೇ ದೊಡ್ಡ ರಾಜ್ಯವಾದಂತ ಕರ್ನಾಟಕದ ಒಟ್ಟು ಭೌಗೋಳಿಕ ವ್ಯಾಪ್ತಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ, ಸೊ ಇದು ಕರ್ನಾಟಕ ನಿಮಗೆ ಗೊತ್ತಿರಲಿ 1,91,791 ಚದರ ಕಿಲೋಮೀಟರ್ ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಈ ಕ್ವಶನ್ಸ್ ಅನ್ನ ನೇರವಾಗಿ ಕೇಳ್ತಾರೆ ಸ್ನೇಹಿತರೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ? ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಅಂತ. ಇದನ್ನೇನಾದ್ರೂ ಶೇಕಡಾ ವೈಸ್ ಏನಾದ್ರೂ ಕೇಳಿದ್ರೆ, ಶೇಕಡ ಎಷ್ಟಿದೆ ಅಂತ ಏನಾದ್ರೂ ಕೇಳಿದ್ರೆ, ಕರ್ನಾಟಕದ ಶೇಕಡ ಒಟ್ಟು ವಿಸ್ತೀರ್ಣ 5.7ರಷ್ಟಿದೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಏನಾದ್ರು ಕೇಳಿದ್ರೆ 5.7ರಷ್ಟು ಕರ್ನಾಟಕದ ಶೇಕಡ, ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕ ಶೇಕಡ 5.7ರಷ್ಟಿದೆ. ಇಂಥ ಕರ್ನಾಟಕ ರಚನೆಯಾದ್ರ ಬಗ್ಗೆ ನಾವು ಹೇಗೆ ರಚನೆ ಆಯ್ತು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅಂತ ನಾವು ಮಾತಾಡೋದಾದ್ರೆ ನೋಡಿ, ಇದು ಒಂದು ರಾಜ್ಯ ಹರಿದು ಭಾರತ 1947 ಆಗಸ್ಟ್ 15ರ ನಂತರ ಹರಿದು ಹಂಚಿ ಹೋಗಿದ್ದಂತ ಕರ್ನಾಟಕವನ್ನ ಸೊ ಮೊದಲ ಬಾರಿಗೆ ಕರ್ನಾಟಕ ಅಂತ ಹೇಳಿ ಭೌಗೋಳಿಕ ವ್ಯಾಪ್ತಿಯನ್ನ ಗುರುತು ಮಾಡಿದಾದ್ಮೇಲೆ ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿಗಳು ಯಾರು ಅಂತ ನೇಮಕ ಮಾಡ್ತಾರೆ. ಈ ಗೊತ್ತಿರ್ಲಿ ನಿಮ್ಗೆ, ಇದು ಜನಗಳಿಂದ ಆಯ್ಕೆಯಾದಂತ ಮುಖ್ಯಮಂತ್ರಿಗಳಲ್ಲ, ಇವರನ್ನ ನೇಮಕ ಮಾಡ್ತಾರೆ. ನೇಮಕ ಆದಂತ ಕರ್ನಾಟಕ ರಾಜ್ಯಕ್ಕೆ ನೇಮಕವಾದಂತ ಮೊದಲ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ನೋಡಿ ನಿಮ್ಗೆ ಕೆ.ಸಿ. ರೆಡ್ಡಿ ಅಂತ ಬರ್ತಾರೆ. ಹಲವು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೆ.ಸಿ. ರೆಡ್ಡಿ ಅಂತ ಕೇಳ್ತಾನೆ, ಮತ್ತೊಂದು ಎಕ್ಸಾಮ್ ಅಲ್ಲಿ ಇದನ್ನ ಇವರ ಪೂರ್ಣ ಹೆಸರು ಏನು ಅಂತ ಕೇಳ್ತಾನೆ. ಸೊ ಕೆ.ಸಿ. ರೆಡ್ಡಿ ಅವರ ಪೂರ್ಣ ಹೆಸರು ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅಂತ. ಹಾಗಾಗಿ ಇಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಏನ್ ಬರ್ತಪ್ಪ ಅಂದ್ರೆ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳಿದಾಗ ಕೆ.ಸಿ. ರೆಡ್ಡಿ ಅಥವಾ ಅವರನ್ನ ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅಂತ ಕರಿತೀವಿ. ಇದಾದ್ಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗತ್ತೆ, ಫಸಲ್ ಆಯೋಗ ಬರುತ್ತೆ, ದರ ಸಮಿತಿ ಬರುತ್ತೆ. ಇದರ ನಂತರ ನಮ್ಮ ರಾಜ್ಯಕ್ಕೆ ಒಂದು ರೂಪುರೇಷೆಯನ್ನ ಕಲ್ಪಿಸಿ ನಮ್ಮ ರಾಜ್ಯಕ್ಕೆ ವಿಶಾಲ ಮೈಸೂರು ಸಂಸ್ಥಾನ ಎನ್ನುವಂತ ನಾಮಕರಣ ಮಾಡ್ತಾರೆ. ಏನಂತ ನಾಮಕರಣ ಮಾಡ್ತಾರೆ? ವಿಶಾಲ ಮೈಸೂರು ಸಂಸ್ಥಾನ. ವಿಶಾಲ ಮೈಸೂರು ಸಂಸ್ಥಾನ ಅಂತೇಳಿ ನಮ್ಮ ರಾಜ್ಯಕ್ಕೆ ನಾಮಕರಣ ಮಾಡ್ತಾರೆ. ನೋಡಿ ನಿಮ್ಗೆ ಕಾಣ್ತಾ ಇದೆ, ನಮ್ಮ ರಾಜ್ಯಕ್ಕೆ ವಿಶಾಲ ಮೈಸೂರು ಸಂಸ್ಥಾನ ಅಂತೇಳಿ ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡಿ ಸೊ ಅದು ಎಷ್ಟರಲ್ಲಿ ನಾಮಕರಣ ಮಾಡ್ತಾರೆ? ವಿಶಾಲ ಮೈಸೂರು ಸಂಸ್ಥಾನ ಅಂತ ಹೇಳಿ ಯಾವತ್ತು ರಚನೆ ಆಯ್ತು ಅಂತ ಕೇಳ್ತೇನೆ, 1956 ನವೆಂಬರ್ 1ರಂದು ವಿಶಾಲ ಮೈಸೂರು ಸಂಸ್ಥಾನ ರಚನೆ ಆಗತ್ತೆ. ಆ ವಿಶಾಲ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿಗಳಾಗಿ, ವಿಶಾಲ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪನವರು ಆಯ್ಕೆ ಆಗ್ತಾರೆ. ಸೊ ಆ ಮೈಸೂರು ಸಂಸ್ಥಾನದ ಮೊದಲ ರಾಜ್ಯಪಾಲರಾಗಿ ಯಾರು ಆಯ್ಕೆ ಆಗ್ತಾರೆ ಅಂತ ಕೇಳಿದ್ರೆ, ರಾಜ್ಯಪಾಲರಾಗಿ ಜಯ ಚಾಮರಾಜೇಂದ್ರ ಒಡೆಯರ್. ಯಾರು ಆಯ್ಕೆ ಆಗ್ತಾರಪ್ಪ ಅಂದ್ರೆ ಜಯ ಚಾಮರಾಜೇಂದ್ರ ಒಡೆಯರ್. ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಆಯ್ಕೆ ಆಗ್ತಾರೆ. ಒಟ್ಟಿಗೆ ನಮ್ಮ ರಾಜ್ಯಕ್ಕೆ ಮೈಸೂರು ಅಂತ ನಾಮಕರಣ ಆಗತ್ತೆ. ನಾಮಕರಣ ಆದಾಗ ರಾಜ್ಯದ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿಗಳಾಗಿ ನಿಜಲಿಂಗಪ್ಪನ ಇರುತ್ತಾರೆ. ಇವರು ಚಿತ್ರದುರ್ಗ ಜಿಲ್ಲೆನವರು. ಇವರಿಗೆ ರಾಜ್ಯಪಾಲರಾಗಿ ಜೆ ಚಾಮರಾಜೇಂದ್ರ ಒಡೆಯರ್ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಇದಾದ್ಮೇಲೆ ನಿಮ್ಗೆ ಗೊತ್ತಿರ್ಲಿ, ಸೊ ಈ ಒಂದು ಮೈಸೂರು ಎನ್ನುವಂತ ಪದ ಕರ್ನಾಟಕದ ವ್ಯಾಪ್ತಿಯ ಒಂದು ಜಿಲ್ಲೆಯ ಹೆಸರು ಅನ್ನೋದು ಬಹಳ ಜನಕ್ಕೆ ಈ ಹೆಸರು ಬೇಡ ಅನ್ನೋದು ವಾದ ಆಗತ್ತೆ. ಅದರ ಪರಿಣಾಮವಾಗಿ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅದ್ಯಾವ್ದಪ್ಪ ಸಮಿತಿ ಅಂದ್ರೆ ಚದುರಂಗ ಎನ್ನುವಂತ ಸಮಿತಿಯನ್ನ ನೇಮಕ ಮಾಡ್ತಾರೆ. ಯಾವ ಸಮಿತಿಯನ್ನ ನೇಮಕ ಮಾಡ್ತಾರೆ? ಚದುರಂಗ ಎನ್ನುವಂತ ಸಮಿತಿಯನ್ನ ನೇಮಕ ಮಾಡ್ತಾರೆ. ಚದುರಂಗ ಎನ್ನುವಂತ ಸಮಿತಿಯನ್ನ ನೇಮಕ ಮಾಡಿ, ಯಾವ ಸಮಿತಿ? ಚದುರಂಗ ಎನ್ನುವಂತ ಸಮಿತಿಯನ್ನ ನೇಮಕ ಮಾಡಿ. ನೆನ್ಪಿಟ್ಕೊಳ್ಳಿ. ಸೊ ವಿಶಾಲ ಮೈಸೂರು ಸಂಸ್ಥಾನದ ಬದಲಾಗಿ 1973 ನವೆಂಬರ್ 1ರಂದು ಒನ್ಸ್ ಅಗೈನ್ ವಿಶಾಲ ಮೈಸೂರು ಸಂಸ್ಥಾನ ಎನ್ನುವಂತ ಹೆಸರಿನ ಬದಲಾಗಿ 1973 ನವೆಂಬರ್ 1ರಂದು ಸೊ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಪುನರ್ ನಾಮಕರಣ ಮಾಡ್ತಾರೆ. ಸೊ ಆ ನಾಮಕರಣವಾದಾಗ ನಮ್ಮ ರಾಜ್ಯದಲ್ಲಿದ್ದಂತ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಡಿ ದೇವರಾಜ ಅರಸುರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಕ್ವಶನ್ ಹಲವು ಎಕ್ಸಾಮ್ ಅಲ್ಲಿ ಕೇಳಿರೋದೇನಪ್ಪ ಅಂದ್ರೆ ವಿಶಾಲ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿಗಳು ನಿಜಲಿಂಗಪ್ಪನವರು. ಮೈಸೂರು ಸಂಸ್ಥಾನದ ಬದಲಾಗಿ ಕರ್ನಾಟಕ ಎಂದು ಪುನರ್ನಾಮಕರಣವಾದಾಗ ಇದ್ದಂತ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳ್ತಾನೆ, ಡಿ ದೇವರಾಜ ಹೆಸರನ್ನೇ ಬರೀಬೇಕು. ಸೊ ಕರ್ನಾಟಕ ಎಂದು ನಾಮಕರಣವಾದಾಗ ಇದ್ದಂತ ರಾಜ್ಯದ ರಾಜ್ಯಪಾಲರು ಯಾರು ಅಂತ ಕೇಳಿದಾಗ ಸೊ ನೋಡಿ ಅವರು ಕೂಡ ಇಂಪಾರ್ಟೆಂಟ್. ಮೋಹನಲಾಲ್ ಸುಖಾಡಿಯಾ ಯಾರಿರ್ತಾರಪ್ಪ ಅಂದ್ರೆ ಮೋಹನ್ಲಾಲ್ ಸುಖಾಡಿಯರವರು ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ.
ಸೊ ಇನ್ನ ಡಿ ದೇವರಾಜ ಅರಸು ಅಂತ ಬಂದಾಗ ಡಿ ದೇವರಾಜ ಅರಸರವರಿಗೆ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಇದೆ. ಯಾಕಪ್ಪ ಅಂದ್ರೆ ಕರ್ನಾಟಕ ರಾಜ್ಯವನ್ನ ಏನು ವಿಶಾಲವಾದಂತ ಕರ್ನಾಟಕ ರಾಜ್ಯವನ್ನ ದೀರ್ಘಕಾಲದವರೆಗೆ ಇಲ್ಲಿನವರೆಗೂ ವಿಶಾಲವಾದಂತ ಕರ್ನಾಟಕ ರಾಜ್ಯವನ್ನ ದೀರ್ಘಕಾಲದವರೆಗೆ ಆಳಿದಂತ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳಿದಾಗ ಡಿ ದೇವರಾಜ ಅರಸರವರೇ ಕರ್ನಾಟಕವನ್ನ ದೀರ್ಘಕಾಲವಾಗಿ ಆಳಿದ್ದಾರೆ. ಹಲವು ಎಕ್ಸಾಮ್ಗಳಲ್ಲಿ ಕೇಳ್ಬಿಡ್ತಾನೆ. ಸೊ ಡಿ ದೇವರಾಜ ಅರಸುರವರ ವಿಧಾನಸಭಾ ಕ್ಷೇತ್ರ, ಅವರು ಯಾವ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಅಂತ ಕೇಳ್ತಾನೆ. ಸೊ ಇವರ ವಿಧಾನಸಭಾ ಕ್ಷೇತ್ರ ಬಂದಾಗ ಮೈಸೂರು ಜಿಲ್ಲೆಯ ಹುಣಸೂರು ವಿಧಾನಸಭಾ ಕ್ಷೇತ್ರ ಇವರ ವಿಧಾನಸಭಾ ಕ್ಷೇತ್ರವಾಗಿದೆ. ಹುಣಸೂರು ಇವರ ವಿಧಾನಸಭಾ ಕ್ಷೇತ್ರ. ಇವ್ರಿಗೊಂದು ಟೈಟಲ್ ಇದೆ, ಏನಪ್ಪಾ ಇದು ಅಂದ್ರೆ ಇವರನ್ನ ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಕರಿತೀವಿ. ಯಾಕಂದ್ರೆ ಕರ್ನಾಟಕದಲ್ಲಿದ್ದಂತ ಚಿಕ್ಕ ಪುಟ್ಟ ಜಾತಿಗಳಿಗೆಲ್ಲವೂ ಕೂಡ ಸಮಾನ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಹೋರಾಟ ಮಾಡಿದಂತ ಮುಖ್ಯಮಂತ್ರಿಗಳು ಇವರು. ಅವರು ಅದಕ್ಕೋಸ್ಕರ ಇವರನ್ನ ಆ ಕಾರಣಕ್ಕೋಸ್ಕರನೇ ಇವರನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಹಿಂದುಳಿದ ವರ್ಗಗಳ ಅಧಿಕಾರರು ಅಂತ ಹೇಳಿ ನಾವು ಇವರನ್ನ ಕರಿತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ಮುಂದಕ್ಕೆ ಈ ಕರ್ನಾಟಕ ರಾಜ್ಯದ 10 ಹಲವು ವಿಶೇಷತೆಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೋಗಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ನಮ್ಮ ಸ್ಪರ್ಧಾಚೇತನ ಸಂಸ್ಥೆ ಏನಿದೆ, ಈ ಸಂಸ್ಥೆ ಸುಮಾರು 2014ರಲ್ಲಿ ಪ್ರಾರಂಭವಾದಂತ ನಮ್ಮ ಸ್ಪರ್ಧಾಚೇತನ ಸಂಸ್ಥೆ 2024 ಡಿಸೆಂಬರ್ ತಿಂಗಳಿಗೆ ಸುಮಾರು 10 ವರ್ಷಗಳನ್ನ ಪೂರೈಸ್ತಾ ಇದೆ ನಮ್ಮ ಸಂಸ್ಥೆ. ಈ ಸಂಸ್ಥೆ 10 ಹಲವು ವಿಶೇಷತೆಯನ್ನು ಒಳಗೊಂಡಿದೆ. ಯಾಕಪ್ಪ ಅಂದ್ರೆ ಅತ್ಯಂತ ಬಡ ಮಕ್ಕಳಿಗೆ ಆಧಾರವಾಗಿರುವಂತಹ ಸಂಸ್ಥೆ ಇದು. ಸೊ ಕಾರಣ ಏನಪ್ಪಾ ಅಂದ್ರೆ ಈ ನಮ್ಮ ಸಂಸ್ಥೆಯಿಂದ ಸುಮಾರು 700ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಹಾಗಾಗಿ ಇದೇ ಡಿಸೆಂಬರ್ 9, 2024ರಿಂದ ಸೊ KS, PSI, PDO, ಪೊಲೀಸ್, SDA, FDA, KPSC, ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದೆ. ಸೊ ಹಾಗಾಗಿ ಈ ನಮ್ಮ ಸಂಸ್ಥೆನಲ್ಲಿ ಅನೇಕ ವಿಶೇಷತೆಗಳಿದಾವೆ. ಏನ್ ವಿಶೇಷತೆ ಇದೆಯಪ್ಪ ಅಂದ್ರೆ ನೋಡಿ, ಪ್ರತಿ ವಾರಾಂತ್ಯದಲ್ಲಿ 100 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪ್ರತಿ ಸಬ್ಜೆಕ್ಟ್ ಕೂಡ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪಾಠವನ್ನು ಮಾಡಿಸಲಾಗ್ತಾ ಇದೆ. ಸೊ ಇದಕ್ಕೆ ಪ್ರಮುಖವಾಗಿ ನೋಡಿ, ನಮ್ಮ ಸ್ಪರ್ಧಾಚೇತನ ಸಂಸ್ಥೆಯ ಪ್ರಮುಖ ಫ್ಯಾಕಲ್ಟೀಸ್ ಅಥವಾ ಸಂಪನ್ಮೂಲ ವ್ಯಕ್ತಿಗಳ ಪೈಕಿ ನೋಡಿ, ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸೊ ಸ್ಪರ್ಧಾ ಇತಿಹಾಸ ಪುಸ್ತಕನ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಆಗಿರುವಂತ ಪುಸ್ತಕ ಇದು. ಈ ಪುಸ್ತಕದ ಲೇಖಕರಾದಂತ ಶ್ರೀಯುತ ಆರ್ ಮಂಜುನಾಥ್ ಸರ್ ಅವರು ನಮ್ಮ ಸಂಸ್ಥೆಯಲ್ಲಿ ಸಂಪೂರ್ಣ ಇತಿಹಾಸ ಪಾಠವನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡಿ 4G ಸೈನ್ಸ್ ಪುಸ್ತಕದ ಲೇಖಕರಾದಂತ ರವಿ ಸರ್ ಅವರು ಇಡೀ ವಿಜ್ಞಾನ ಮತ್ತು ನಮ್ಮ ಸೈನ್ಸ್ ಅಂಡ್ ಟೆಕ್ ಮತ್ತು ಪರಿಸರ ಎನ್ವೈರನ್ಮೆಂಟಲ್ ಸ್ಟಡೀಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ತರಗತಿಯನ್ನ ರವಿ ಸಾರೇ ಮಾಡ್ಕೊಡ್ತಾ ಇದ್ದಾರೆ. ಇನ್ನ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಭಾರತದ ಆರ್ಥಿಕತೆ ಪುಸ್ತಕದ ಲೇಖಕರಾದಂತ ರಾಘವೇಂದ್ರ ಶಿಡ್ಲಘಟ್ಟೆ ಸರ್ ಅವರು ನಮ್ಗೆ ಈ ಒಂದು ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತ ಪಾಠವನ್ನು ಮಾಡ್ಕೊಡ್ತಾ ಇದ್ರೆ. ಹಾಗಾಗಿ ಇನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಸಂಸ್ಥೆಯ ಎಲ್ಲಾ ರಿಸೋರ್ಸ್ ಪರ್ಸನ್ ಗಳ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ. ಈ ರಿಸೋರ್ಸ್ ಪರ್ಸನ್ ಗಳೊಂದಿಗೆ ನಮ್ಮ ಸಂಸ್ಥೆ ಸತತ 10 ವರ್ಷಗಳಿಂದ ಈ ತುಮಕೂರು ಜಿಲ್ಲೆನಲ್ಲಿ ಹೆಚ್ಚು ಅಪಾಯಿಂಟ್ ಅನ್ನ ಮಾಡಿಸ್ತಾ ಹೋಗ್ತಾ ಇದೆ ನಮ್ಮ ಸಂಸ್ಥೆ. ಹಾಗಾಗಿ ನಮ್ಮ ಸಂಸ್ಥೆನಲ್ಲಿ ನಿಮ್ಗೆ ವಿಶೇಷವಾಗಿ ಸೊ PG ವ್ಯವಸ್ಥೆ ಇದೆ. ಪ್ರತ್ಯೇಕವಾಗಿ ಬಾಯ್ಸ್ ಮತ್ತು ಗರ್ಲ್ಸ್ ಗೆ ಸಂಬಂಧಪಟ್ಟಂತ PG ವ್ಯವಸ್ಥೆ ಇದೆ. ಸೊ ಹಾಗಾಗಿ ಆಸಕ್ತರು ಈ ಒಂದು ನಮ್ಮ ತರಬೇತಿ ಸಂಸ್ಥೆಗೆ ಸೊ ಜಾಯ್ನ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ತರಬೇತಿ ಸಂಸ್ಥೆಯ ನಂಬರ್ ನೋಡಿ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. 9880991791 ಅಂತ ನಮ್ಮ ಸಂಸ್ಥೆಯ ಫೋನ್ ನಂಬರ್ ಒಂದ್ಸ ಏನ್ ಹೇಳ್ತಾ ಇದೀನಿ ನೋಡಿ, 9880991791 ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದೀವಿ. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಇದನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಕೇಳ್ತಾ, ಸೊ ನಾನು ಮುಂದಿನ ಟಾಪಿಕ್ ಹೋಗ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಗಡಿ ಭಾಗಗಳು ಅಥವಾ ಅದನ್ನ ತುತ್ತ ತುದಿಗಳು ಅಂತ ಕರಿತೀವಿ. ಯಾಕಂದ್ರೆ ಕರ್ನಾಟಕ ರಾಜ್ಯ ನಿಮ್ಗೆ ಗೊತ್ತಿರ್ಲಿ, ಸೊ ಕರ್ನಾಟಕ ರಾಜ್ಯ 6 ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿದೆ. ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಕರ್ನಾಟಕ ರಾಜ್ಯ 6 ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನ ಹಂಚಿಕೊಂಡಿದೆ. ಪ್ಲಸ್ ಸೊ ಒಂದು ಸಮುದ್ರ, ಅದು ಪ್ರಮುಖವಾಗಿ ಅರಬ್ಬಿ ಸಮುದ್ರದೊಂದಿಗೆ. ಯಾವ ಸಮುದ್ರ ಅದು? ಅರಬ್ಬಿ ಸಮುದ್ರದೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯ, ನಿಮ್ಗೆ ಗೊತ್ತಿರ್ಲಿ.
ಅರಬ್ಬಿ ಸಮುದ್ರದೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯ. ಸೊ ಆ ಕಾರಣಕ್ಕೋಸ್ಕರ ಮೊನ್ನೆ ನಡೆದಂತ ಕಲ್ಯಾಣ ಕರ್ನಾಟಕದ PDO ಪೇಪರ್ ಅಲ್ಲಿ ಇದೇ ಕ್ವಶನ್ ಕೇಳಿದ್ರು ಸ್ನೇಹಿತರೆ, ಕರ್ನಾಟಕ ರಾಜ್ಯವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಹೇಳಿ. 6 ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿರುವಂತ ಕರ್ನಾಟಕ, ಈ ಕರ್ನಾಟಕ ರಾಜ್ಯದ ಉತ್ತರದ ತುತ್ತ ತುದಿ ಯಾವುದು ಅಂತ ಕೇಳೋದಾದ್ರೆ ನೋಡಿ ಸ್ನೇಹಿತರೆ, ನಿಮ್ಗೆ ಕಾಣ್ತಾ ಇದೆ ಕರ್ನಾಟಕ ರಾಜ್ಯದ ಉತ್ತರದ ತುತ್ತ ತುದಿ ಬೀದರ್ ಜಿಲ್ಲೆಯ ಔರಾದ್ ಅಂತ ನೋಟ್ ಮಾಡ್ತೀವಿ ನಾವು. ಇನ್ನ ಕರ್ನಾಟಕ ರಾಜ್ಯದ ದಕ್ಷಿಣದ ತುತ್ತ ತುದಿ, ದಕ್ಷಿಣಕ್ಕೆ ಬಂದಾಗ ಕರ್ನಾಟಕದ ಕೊನೆ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ದಕ್ಷಿಣದ ತುತ್ತ ತುದಿ ಅಂತ ಕರಿತೀವಿ. ಇನ್ನ ಪೂರ್ವದ ತುತ್ತ ತುದಿ ಯಾವುದು ಅಂತ ನಮ್ಗೆ ಗೊತ್ತಾಗ್ಬೇಕಂದ್ರೆ ಕೋಲಾರ ಜಿಲ್ಲೆ ಪೂರ್ವದ ತುತ್ತ ತುದಿಯ ಜಿಲ್ಲೆ. ಸೊ ಅದರ ಕೊನೆ ಭಾಗ ಯಾವುದು ಅಂತ ಬಂದಾಗ ಮುಳಬಾಗಿಲಿಗೆ ಹೋದಾಗ ಅದು ಕರ್ನಾಟಕದ ಪೂರ್ವದ ಕೊನೆಯ ಭಾಗ ಆಗತ್ತೆ. ಇನ್ನ ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಯಾವುದು ಅಂತ ಕೇಳಿದಾಗ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಏನ್ ಬರುತ್ತೆ, ಇದು ಕರ್ನಾಟಕದ ಪಶ್ಚಿಮದ ಕೊನೆಯ ಭಾಗ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ಈ ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಸೊ ಈ ಕರ್ನಾಟಕ ರಾಜ್ಯ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂತ ಕೇಳ್ತಾನೆ. ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕ 750 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದ್ರೆ, ಇದೇ ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದೆ. ನೋಡಿ ಸ್ನೇಹಿತರೆ, ಈ 6 ಪಾಯಿಂಟ್ ಗಳು ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಸೊ ಈ 6 ಪಾಯಿಂಟ್ ಗಳನ್ನ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಂಥ ಕರ್ನಾಟಕ ರಾಜ್ಯ ನಾನು ಹೇಳಿದೆ 6 ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿರುವಂತಹ ಕರ್ನಾಟಕ ರಾಜ್ಯ. ಸೊ ಒಂದು ಪಶ್ಚಿಮಕ್ಕೆ, ಕರ್ನಾಟಕದ ಪಶ್ಚಿಮಕ್ಕೆ ನಿಮಗೆ ಗೊತ್ತಿರಲಿ ಅರಬ್ಬಿ ಸಮುದ್ರ ಇದೆ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ಇನ್ನು ಉಳಿದಂತೆ ಯಾವ್ಯಾವ ದಿಕ್ಕಿಗೆ ಕರ್ನಾಟಕ ರಾಜ್ಯ ಯಾವ್ಯಾವ ಗಡಿಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ನಾವು ಮಾತಾಡಿದ್ರೆ ನೋಡಿ ನಿಮ್ಗೆ ಕಾಣ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಕರ್ನಾಟಕ ರಾಜ್ಯದ ಉತ್ತರಕ್ಕೆ ಏನಿದೆ ಅಂತ ಕೇಳ್ತೇನೆ. ಕರ್ನಾಟಕ ರಾಜ್ಯದ ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯ ಇದೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಿಂತ್ಕೊಂಡು ಉತ್ತರಕ್ಕೆ ಕೊನೆ ಭಾಗದಲ್ಲಿ ನೋಡಿದಾಗ ನಮ್ಗೆ ಮಹಾರಾಷ್ಟ್ರ ಸಿಗತ್ತೆ. ಇನ್ನು ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗಕ್ಕೆ ಹೋಗ್ಬಿಟ್ರೆ, ದಕ್ಷಿಣ ಭಾಗಕ್ಕೆ ಹೋದ್ರೆ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ತಮಿಳುನಾಡು ರಾಜ್ಯ ಸಿಗುತ್ತೆ. ನೋಡಿ ತಮಿಳುನಾಡು ರಾಜ್ಯ ಮತ್ತು ಕೇರಳ ರಾಜ್ಯ, ತಮಿಳುನಾಡಿನ ಪಶ್ಚಿಮ ಭಾಗ ಮತ್ತು ಕೇರಳದ ಪೂರ್ವ ಭಾಗ ಏನಿದೆ ಇದು ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣಕ್ಕೆ ಸಿಗುತ್ತೆ. ಇದು ದಕ್ಷಿಣದ ಕೊನೆ ಭಾಗ ಇದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಪೂರ್ವಕ್ಕೆ ಇರುವಂತಹ ನೆರೆಹೊರೆಯ ರಾಜ್ಯ ಯಾವುದು ಅಂತ ಏನಾದ್ರು ಕೇಳಿದಾಗ ಸೊ ನಮ್ಗೆ ಪೂರ್ವಕ್ಕೆ ಸಿಗುವಂತ ನೆರೆಹೊರೆಯ ರಾಜ್ಯ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ ನಮ್ಗೆ ಪೂರ್ವಕ್ಕೆ ಸಿಗುವಂತ ನೆರೆಹೊರೆ ರಾಜ್ಯ ಅಂತ ಕರಿತೀವಿ. ಇನ್ನು ಈ ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಈ ರಾಜ್ಯ ನಮ್ಮ ರಾಜ್ಯದ ಈಶಾನ್ಯಕ್ಕೆ, ಕರ್ನಾಟಕ ರಾಜ್ಯದ ಈಶಾನ್ಯಕ್ಕೆ ಯಾವ ರಾಜ್ಯ ಇದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೋಡಿ, ಈಶಾನ್ಯ ಭಾಗಕ್ಕೆ ತೆಲಂಗಾಣ ರಾಜ್ಯ ಇದೆ, ಈಶಾನ್ಯ ಭಾಗಕ್ಕೆ ತೆಲಂಗಾಣ ಇದೆ. ಇನ್ನು ವಾಯುವ್ಯ ಭಾಗಕ್ಕೆ ಯಾವ ರಾಜ್ಯ ಇದೆ ಅಂತ ಬಂದಾಗ ಸೊ ಗೋವಾ ರಾಜ್ಯ ನಮ್ಮ ವಾಯುವ್ಯ ಭಾಗಕ್ಕಿದೆ. ಇನ್ನ ನಮ್ಮ ನೈಋತ್ಯಕ್ಕೆ, ಕರ್ನಾಟಕ ರಾಜ್ಯದ ನೈಋತ್ಯ ದಿಕ್ಕಿಗೆ ಬಂದಾಗ ನೈಋತ್ಯ ದಿಕ್ಕಕ್ಕೆ ಇರುವಂತಹ ಪ್ರಮುಖ ರಾಜ್ಯ ಯಾವುದು ಅಂತ ಕೇಳಿದಾಗ ನೋಡಿ ಕೇರಳ ರಾಜ್ಯ ಬರುತ್ತೆ. ಅದು ಕೇರಳ ರಾಜ್ಯದ ಯಾವ ಭಾಗ ಬರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದೀನಿ. ಕೇರಳದ ಉತ್ತರ ಭಾಗ ನಮ್ಗೆ ಈ ಭಾಗದಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ. ಇದಾದ್ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಆಗ್ನೇಯಕ್ಕೆ ಯಾವ್ಯಾವ ರಾಜ್ಯಗಳು ಬರ್ತಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಎರಡೂ ಬರುತ್ತೆ. ಆದ್ರೆ ಅದನ್ನು ಪರ್ಟಿಕ್ಯುಲರ್ ಆಗಿ ನಾವೇನಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ರೆ ಸೊ ಆಗ್ನೇಯಕ್ಕೆ ಆಂಧ್ರದ ದಕ್ಷಿಣ ಭಾಗ ಬರುತ್ತೆ, ತಮಿಳುನಾಡಿನ ಉತ್ತರ ಭಾಗ. ಸೊ ನಮ್ಮ ಆಗ್ನೇಯಕ್ಕೆ ಬರುವಂತಹ ಪ್ರಮುಖ ರಾಜ್ಯಗಳಾಗಿದ್ದಾವೆ. ನೋಡಿ ಸ್ನೇಹಿತರೆ, ಸಮ್ ಎಕ್ಸಾಮ್ ಅಲ್ಲಿ ಎಷ್ಟು ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಬಹುದು, ಅಥವಾ ಯಾವ ಸಮುದ್ರದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಬಹುದು. ಅಥವಾ ಸಮ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಈಶಾನ್ಯಕ್ಕೆ ಯಾವ ರಾಜ್ಯ ಇದೆ, ವಾಯುವ್ಯಕ್ಕೆ ಯಾವ ರಾಜ್ಯ ಇದೆ, ನೈಋತ್ಯಕ್ಕೆ ಯಾವ್ದಿದೆ, ಆಗ್ನೇಯಕ್ಕೆ ಯಾವ್ದಿದೆ ಅಂತ ಕೇಳಬಹುದು. ಏನ್ ಕೇಳಿದ್ರು ಕೂಡ ನಿಮ್ಗೆ ಇಲ್ಲಿ ಮಾಹಿತಿನ ಶೇರ್ ಮಾಡಿದೀನಿ. ಸೊ ಹಾಗಾಗಿ ಒಂದ್ಸರಿ ನೋಡ್ತಾ ಹೋಗಿ. ಇನ್ನು ನೆಕ್ಸ್ಟ್ ಇದಾದ್ಮೇಲೆ ಈ ಕರ್ನಾಟಕ ರಾಜ್ಯ ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ವಿಶೇಷತೆಗಳಿದಾವೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಅನ್ನೋದು ಒಂದು ಸಮೃದ್ಧಿಯಾದಂತ ರಾಜ್ಯ. ಇಂಥ ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನ ಯಾವುದು ಅಂತ ಕೇಳ್ತಾನೆ. ಸೊ ರಾಜ್ಯ ಲಾಂಛನ ಯಾವುದು ಅಂತ ಕೇಳಿದಾಗ ಸೊ ಕ್ಲಿಯರ್ ಕಟ್ ಆಗಿದೆ ಮೆನ್ಷನ್ ಆಗ್ತಾ ಇದೆ. ನೋಡಿ, ಕರ್ನಾಟಕ ರಾಜ್ಯವು ಗಂಡ ಬೇರುಂಡ ಎನ್ನುವಂತ ರಾಜ್ಯ ಲಾಂಛನವನ್ನ ಹೊಂದಿದೆ. ಇನ್ನ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳಿದಾಗ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರುವಂತಹ ಪ್ರಾಣಿ ಯಾವ್ದಪ್ಪ ಅಂದ್ರೆ ರಾಜ್ಯ ಪ್ರಾಣಿ ಏಷ್ಯನ್ ಆನೆ ಅಂತ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ 6395 ಆನೆಗಳಿದಾವೆ. ಸೊ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆ ಸಂತತಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದಾಗ ನಮ್ಮ ಕರ್ನಾಟಕ ರಾಜ್ಯ. ಸೊ ಹಾಗಾಗಿ ಈ ಆನೆ ಯೋಜನೆ ಯಾವ ಜಾರಿಗೆ ಬಂತು ಅಂದ್ರೆ 1992ರಲ್ಲಿ ಜಾರಿಗೆ ಬಂತು. 5 ವರ್ಷಗಳಿಗೊಮ್ಮೆ ಆನೆಗಳ ಸೆನ್ಸಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅರ್ಥ ಆಯ್ತಲ್ಲ. ಸೊ 5 ವರ್ಷಗಳಿಗೊಮ್ಮೆ ಈ ಸೆನ್ಸಸ್ ಏನ್ ಮಾಡ್ತಾರೆ, ಈ ಸೆನ್ಸಸ್ ಲಾಸ್ಟ್ ವರ್ಷ ಕಂಪ್ಲೀಟ್ ಆಗಿದೆ. ಇದ್ರ ಪ್ರಕಾರ
ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳಿರೋದು ಕರ್ನಾಟಕದಲ್ಲಿ 6395 ಆನೆಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ. ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ 12 ನಾವೇನಾಗಿ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂದ್ರೆ ವಿಶ್ವ ಆನೆ ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಕರ್ನಾಟಕದ ಒಂದು ಧೈರ್ಯಶಾಲಿ ಪ್ರಾಣಿ ಅಂತೇಳಿ ಆನೆಯನ್ನ ಕನ್ಸಿಡರ್ ಮಾಡಿ ಅದನ್ನ ರಾಜ್ಯ ಪ್ರಾಣಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಿದ್ವಿ. ಇನ್ನ ಸಪೋಸ್ ಏನಾದ್ರೂ ಸೊ ಭಾರತದ ರಾಷ್ಟ್ರ ಪ್ರಾಣಿ ಯಾವುದು ಅಂತ ಕೇಳಿದಾಗ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಟೈಗರ್, ಹುಲಿನ ಹೇಳ್ತೀವಿ. ಸೊ ಹುಲಿ ಯೋಜನೆ ಯಾವ ಜಾರಿಗೆ ಬಂದಪ್ಪ ಅಂದ್ರೆ 1973 ಹುಲಿ ಯೋಜನೆ ಜಾರಿಗೆ ಬಂದಿದೆ. ಸೊ ಹಾಗಾಗಿ ವಿಶ್ವ ಹುಲಿ ದಿನ ಯಾವತ್ತು ಅಂತ ಕೇಳಿದಾಗ ಅದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಜುಲೈ 29 ವಿಶ್ವ ಹುಲಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಹುಲಿ ಸಂತತಿಯನ್ನ ಹೊಂದಿರುವಂತಹ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಭಾರತ. ಬಿಕಾಸ್ ಭಾರತದಲ್ಲಿ 3682 ಹುಲಿಗಳಿವೆ. ಅದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಸಂತತಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಏನಾದ್ರು ಕೇಳಿದ್ರೆ 785 ಹುಲಿಗಳೊಂದಿಗೆ ಮಧ್ಯಪ್ರದೇಶ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರೆ 563 ಹುಲಿಗಳೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಇದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಒಟ್ಟಾರೆಯಾಗಿ ಹುಲಿ ಮತ್ತು ಆನೆಗಳು ಎರಡೂ ಕೂಡ ಕರ್ನಾಟಕದ ಒಂದು ಪ್ರಮುಖವಾದಂತಹ ಪ್ರಾಣಿಗಳು. ಆ ಕಾರಣಕ್ಕೋಸ್ಕರ ಏಷ್ಯನ್ ಆನೆಯನ್ನ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿಯಾಗಿ ನಾವು ಗುರುತು ಮಾಡಿದೀವಿ. ಇನ್ನ ನಮ್ಮ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದಾಗ ಕರ್ನಾಟಕದ ಮಟ್ಟಿಗೆ ಸುಂದರವಾದಂತಹ ಪಕ್ಷಿ ಯಾವ್ದಪ್ಪ ಅಂದ್ರೆ ನೀಲಕಂಠ. ಯಾವ ಪಕ್ಷಿ ಅದು? ನೀಲಕಂಠ ಎನ್ನುವಂತ ಪಕ್ಷಿ ಇದೆ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಇಂಡಿಯನ್ ರೋಲರ್ ಅಂತ ಕರಿತೀವಿ. ಈ ಪಕ್ಷಿ ಏನಿದೆ ಇದು ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿಯನ್ನಾಗಿ ಇದನ್ನ ಆಯ್ಕೆ ಮಾಡಿದೀವಿ. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ ಇದು ಚಿಟ್ಟೆಗಳಿಗೆ ಹೆಸರುವಾಸಿಯಾದಂತ ರಾಜ್ಯ ನಮ್ಮ ಕರ್ನಾಟಕ. ಯಾಕಪ್ಪ ಅಂದ್ರೆ ಅಷ್ಟು ಸಮೃದ್ಧವಾದಂತ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ. ಆ ಕಾರಣಕ್ಕೋಸ್ಕರ 2004 ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನವಾದಂತ ಬನ್ನೇರುಘಟ್ಟದಲ್ಲಿ ದೇಶದ ಮೊದಲ ಚಿಟ್ಟೆ ಪಾರ್ಕನ್ನ ಸ್ಥಾಪನೆ ಮಾಡಲಾಗಿದೆ. ಹಾಗಾದ್ರೆ ದೇಶದ ಮೊದಲ ಚಿಟ್ಟೆ ಪಾರ್ಕ್ ಎಷ್ಟೋ ಸ್ಥಾಪನೆ ಆಯ್ತಪ್ಪ ಅಂದ್ರೆ 2004 ಸ್ಥಾಪನೆ ಆಯ್ತು. ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಬನ್ನೇರುಘಟ್ಟದಲ್ಲಿ ಸ್ಥಾಪನೆ ಆಯ್ತು. ಹಾಗಾಗಿ ನಮ್ಮಲ್ಲಿ ಇರುವಂತಹ ಚಿಟ್ಟೆಗಳಿಗೆ ಅತಿ ಪ್ರಮುಖವಾದಂತಹ ಚಿಟ್ಟೆ ಯಾವುದು ಅಂತ ಕೇಳಿದಾಗ ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ಸದರ್ನ್ ಬರ್ಡ್ ಚಿಟ್ಟೆ ಏನಿದೆ ಇದು ದೇಶದಲ್ಲಿ ಇರುವಂತಹ ನಮ್ಮ ರಾಜ್ಯದಲ್ಲಿ ಇರುವಂತಹ ಪ್ರಮುಖ ಚಿಟ್ಟೆ. ಸೊ ಅದಕ್ಕೋಸ್ಕರ ಇದನ್ನ ಸದರ್ನ್ ಬರ್ಡ್ ಅನ್ನ ರಾಜ್ಯ ಚಿಟ್ಟೆಯಾಗಿ ಕನ್ಸಿಡರ್ ಮಾಡಿದ್ವಿ. ಇನ್ನು ನಮ್ಮ ರಾಜ್ಯದ ಹೂವು ಯಾವುದು ಅಂತ ಕೇಳಿದಾಗ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿರುವಂತಹ ಹೂ ಯಾವ್ದಪ್ಪ ಅಂದ್ರೆ ನೋಡಿ ಅದನ್ನ ಕಮಲದ ಹೂ. ರಾಜ್ಯ ಹೂ ಯಾವ್ದು ಅಂತ ಕೇಳಿದಾಗ ನಾವು ಕಮಲದ ಹೂವನ್ನೇ ಕನ್ಸಿಡರ್ ಮಾಡ್ತೀವಿ. ನಮ್ಮ ರಾಜ್ಯ ಕೀಟ ಯಾವುದು ಅಂತ ಕೇಳೋದಾದ್ರೆ ಅದು ಜೇನುಹುಳ ಅಥವಾ ಜೇನುನೊಣ ಏನ್ ಬರುತ್ತೆ ಅದನ್ನ ನಾವು ರಾಜ್ಯ ಕೀಟವನ್ನಾಗಿ ಕನ್ಸಿಡರ್ ಮಾಡಿದೀವಿ. ಇನ್ನು ನಮ್ಮ ರಾಜ್ಯದ ರಾಜ್ಯ ಮರ ಯಾವುದು ಅಂತ ಮಾತಾಡಿದ್ರೆ ಶ್ರೀಗಂಧದ ಮರವನ್ನ ನಾವು ರಾಜ್ಯದ ಮರವಾಗಿ ಕನ್ಸಿಡರ್ ಮಾಡಿದೀವಿ. ಶ್ರೀಗಂಧ ನಮ್ಮ ರಾಜ್ಯದ ರಾಜ್ಯ ಮರ ಅಂತ ಹೇಳ್ತೀವಿ. ಇನ್ನು ನಮ್ಮ ರಾಜ್ಯದಲ್ಲಿರುವಂತಹ ವಿಶೇಷವಾದಂತಹ ಹಣ್ಣು ಯಾವ್ದಪ್ಪ ಅಂದ್ರೆ ಮಾವಿನ ಹಣ್ಣು. ಈ ಮಾವಿನ ಹಣ್ಣನ್ನ ನಾವು ಏನಾಗಿ ಕನ್ಸಿಡರ್ ಮಾಡಿದೀವಪ್ಪ ಅಂದ್ರೆ ರಾಜ್ಯದ ಹಣ್ಣು ಯಾವ್ದು ಅಂತ ಕೇಳಿದಾಗ ನಾವು ಮಾವಿನ ಹಣ್ಣು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಮರವನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತಾ ಇದೀವಿ ಸ್ನೇಹಿತರೆ. ಇನ್ನ ಈ ನಮ್ಮ ಕರ್ನಾಟಕ ರಾಜ್ಯ ನೋಡಿ ಇನ್ನೂ 10 ಹಲವು ವಿಶೇಷತೆಯನ್ನು ಒಳಗೊಂಡಿದೆ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ವಿಶೇಷತೆಗಳಿಗೇನು ಕೊರತೆ ಇಲ್ಲ. ಹಾಗಾಗಿ ಸುಮಾರು ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ ರೈಸ್ ಆಗಿದೆ ಸ್ನೇಹಿತರೆ. ಯಾವ್ದಪ್ಪ ಇದು ಅಂದ್ರೆ ಸೊ ಕರ್ನಾಟಕ ರಾಜ್ಯದ ಎತ್ತರವಾದಂತ ಶಿಖರ ಯಾವುದು ಅಂತ ಕೇಳ್ತೇನೆ. ಇದು ಕರ್ನಾಟಕದ ವಿಶೇಷತೆ. ಕರ್ನಾಟಕದ ವಿಶೇಷತೆಯನ್ನು ಒಳಗೊಂಡಿರುವಂತಹ ವಿಶೇಷವಾದಂತ ಶಿಖರ ಯಾವ್ದಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಶಿಖರ. ಕರ್ನಾಟಕ ರಾಜ್ಯದ ಉನ್ನತವಾದಂತ ಶಿಖರ ಯಾವ್ದಪ್ಪ ಅಂದ್ರೆ ಮುಳ್ಳಯ್ಯನಗಿರಿ. 1913 ಮೀಟರ್ ಎತ್ತರ ಇದೆ ಈ ಶಿಖರ. ಸೊ ಈ 1913 ಮೀಟರ್ ಎತ್ತರ ಇರುವಂತಹ ಮುಳ್ಳಯ್ಯನಗಿರಿ ಶಿಖರ ಏನಿದೆ ಇದು ಕರ್ನಾಟಕ ರಾಜ್ಯದ ಉನ್ನತವಾದಂತ ಶಿಖರ. ಸೊ ಈ ಕೆಲವೊಂದು ಹಳೆ ಎಕ್ಸಾಮ್ಗಳಲ್ಲೆಲ್ಲ ಇದನ್ನ 1913 ಅಂತ ಕೇಳಿದಾನೆ. ಬಟ್ ನಿಮ್ಗೆ ಇತ್ತೀಚೆಗೆ ನೋಡ್ತಾ ಹೋದಾಗ ಇದು 1930 ಮೀಟರ್ ಅಂತ ಹೇಳ್ತೇನೆ. ಸೊ ಇದ್ರಲ್ಲಿ ನಮ್ಗೆ ಹೈಟ್ ಇಂಪಾರ್ಟೆಂಟ್ ಅಲ್ಲ, ಎತ್ತರವಾದಂತಹ ಶಿಖರ ಯಾವುದು ಅಂತ ಕೇಳಿದಾಗ ನೀವು ಟ್ರಾನ್ಸ್ಮಿಷನ್ ಇದನ್ನ ಮುಳ್ಳಯ್ಯನಗಿರಿ ಶಿಖರವನ್ನೇ ಬರಬೇಕು. ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳಿದಾಗ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಹಲವು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸೊ ಪ್ರಸ್ತುತ ಮುಖ್ಯಮಂತ್ರಿಗಳ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ, ಅವರ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಬಂದಾಗ ನೋಡಿ ನಿಮ್ಗೆ ಅದನ್ನು ಕೂಡ ಮೆನ್ಷನ್ ಮಾಡಿದೀನಿ. ಮೈಸೂರು ಜಿಲ್ಲೆಯ ವರ್ಣ ವಿಧಾನಸಭಾ ಕ್ಷೇತ್ರ ಅವರ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರವಾಗಿ ಕನ್ಸಿಡರ್ ಮಾಡಿದ್ರೆ ಅಲ್ಲಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನ ಒಂದು ರಾಜ್ಯಕ್ಕೆ ಆಡಳಿತ ಪಕ್ಷ ಎಷ್ಟು ಇಂಪಾರ್ಟೆಂಟ್, ವಿರೋಧ ಪಕ್ಷನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾರು ಅಂತ ಕೇಳಿದಾಗ ಸೊ ಅವರನ್ನ ಅಶೋಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಅಶೋಕ್. ಅವರ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಬಂದಾಗ ಅದನ್ನ
ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಅಂತ ಕರಿತೀವಿ, ಅದು ಅವರ ಪ್ರಮುಖ ವಿಧಾನಸಭಾ ಕ್ಷೇತ್ರ. ಇನ್ನ ಇಲ್ಲಿ ಸ್ಪೀಕರ್ ಬಗ್ಗೆನೂ ಕೂಡ ಕ್ವಶನ್ ಕೇಳ್ತಾನೆ. ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭೆಯ ಸ್ಪೀಕರ್ ಯಾರು ಅಂತ ಕೇಳಿದಾಗ ಅವರನ್ನ ಯುಟಿ ಖಾದರ್ ಅಂತ ಕರಿತೀವಿ. ಅವರ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಬಂದಾಗ ಮಂಗಳೂರಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅವರ ವಿಧಾನಸಭಾ ಕ್ಷೇತ್ರವಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಕರ್ನಾಟಕದಲ್ಲಿರುವಂತಹ ಒಟ್ಟು ವಿಧಾನಸಭಾ ಕ್ಷೇತ್ರಗಳೆಷ್ಟು ಅಂತ ಕೇಳ್ತಾರೆ. ಅಂದ್ರೆ ವಿಧಾನಸಭೆಗೆ ಆಯ್ಕೆಯಾಗುವಂತ ಕ್ಷೇತ್ರಗಳು ಎಷ್ಟಪ್ಪ ಅಂದ್ರೆ 224 ವಿಧಾನಸಭಾ ಕ್ಷೇತ್ರಗಳಿದಾವೆ. ಇನ್ನ ವಿಧಾನಸಭಾ ಸದಸ್ಯರು ಎಷ್ಟಿದಾರಪ್ಪ ಅಂದ್ರೆ 225 ವಿಧಾನಸಭಾ ಸದಸ್ಯರಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಹಿಂದೆ ಆಂಗ್ಲೋ ಇಂಡಿಯನ್ ಅನ್ನುವಂತ ಒಂದು ಹುದ್ದೆ ಇತ್ತು. ಹಾಗಾದಾಗ 224 ಪ್ಲಸ್ 1 ಇತ್ತು, 225 ಇತ್ತು. ಹಾಗಾಗಿ ಆಂಗ್ಲೋ ಇಂಡಿಯನ್ಸ್ ಅನ್ನ ವಜಾ ಮಾಡಿದಾದ್ಮೇಲೆ ವಿಧಾನಸಭಾ ಕ್ಷೇತ್ರಗಳು 224 ಇದಾವೆ. ವಿಧಾನಸಭಾ ಸದಸ್ಯರು ಸಹ 224 ಜನನೇ ಇದ್ದಾರೆ. ಇದೇನು ಕನ್ಫ್ಯೂಷನ್ ಆಗೋದ್ ಬೇಡ. ಒಟ್ಟು ವಿಧಾನಸಭಾ ಕ್ಷೇತ್ರಗಳು 224, ವಿಧಾನಸಭಾ ಸದಸ್ಯರು 224 ಜನ ಇದೆ. ನೆಕ್ಸ್ಟ್ ನಾವು ಮುಂದಕ್ಕೆ ಮಾತಾಡ್ತಾ ಹೋಗೋದಾದ್ರೆ ಇನ್ನು ಕರ್ನಾಟಕ ರಾಜ್ಯದ ಒಟ್ಟು ವಿಧಾನ ಪರಿಷತ್, ಯಾಕಂದ್ರೆ ಕರ್ನಾಟಕದ 2 ಸಂಸ್ಥೆ, ಒಂದು ವಿಧಾನಸಭೆ ಮತ್ತು ಒಂದು ವಿಧಾನ ಪರಿಷತ್ ಅಂತ. ಸೊ ಹಾಗಾದ್ರೆ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರು ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂದ್ರೆ ವಿವಿಧ ಕ್ಷೇತ್ರಗಳಿಂದ 75 ಮಂದಿಯನ್ನ ಆಯ್ಕೆ ಮಾಡ್ತಾರೆ. ಅದನ್ನ ರಾಜ್ಯಪಾಲರ ಆಯ್ಕೆ ಮಾಡ್ತಾರೆ, ಪದವೀಧರರ ಆಯ್ಕೆ ಮಾಡ್ತಾರೆ, ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ, ಪಂಚಾಯತ್ ಸದಸ್ಯರು ಸಹ ಇವರನ್ನ ಆಯ್ಕೆ ಮಾಡ್ತಾರೆ. ಹಲವು ಸಾಹಿತ್ಯದಿಂದ ಆಯ್ಕೆ ಆಗ್ತಾರೆ, ಕ್ರೀಡೆಯಿಂದ ಆಯ್ಕೆ ಆಗ್ತಾರೆ, ರಾಜಕೀಯದಿಂದ ಆಯ್ಕೆ ಆಗ್ತಾರೆ, ಹಲವು ಕ್ಷೇತ್ರದಿಂದ ಇವರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ 75 ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಇನ್ನ ನಮ್ಮ ನಮ್ಮ ಒಟ್ಟು ದೇಶದ ರಾಜ್ಯಸಭಾ ಸದಸ್ಯರ ಪೈಕಿ ಕರ್ನಾಟಕದಿಂದ 12 ಜನ ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಅದರಲ್ಲಿ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಕರ್ನಾಟಕದಿಂದ ಆಯ್ಕೆಯಾಗರು 12 ಜನ ಆಯ್ಕೆ ಆಗ್ತಾರೆ. ಇನ್ನ ಕರ್ನಾಟಕದ ವಿಧಾನಸಭಾ ಸದಸ್ಯರಂತೆ ಕರ್ನಾಟಕದಲ್ಲಿ 28 ಲೋಕಸಭಾ ಸದಸ್ಯರು ಸಹ ಕರ್ನಾಟಕದಿಂದ ಆಯ್ಕೆ ಆಗ್ತಾರೆ. ಸೊ ಹಾಗಾಗಿ ಕರ್ನಾಟಕದ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಾವು ಒಟ್ಟು 28 ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಇವತ್ತಿಗೆ ಇಷ್ಟಿರ್ಲಿ. ಮುಂದಿನ ಕ್ಲಾಸ್ ಅಲ್ಲಿ ಇನ್ನು ಕರ್ನಾಟಕದ ಅನೇಕ ವಿಶೇಷತೆಯ ಮಜಲುಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇವತ್ತಿನ ತರಗತಿ ಏನಿದೆ, ಇವತ್ತಿನ ತರಗತಿ ಖಂಡಿತವಾಗ್ಲೂ ನಿಮ್ಮ ಮುಂದಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಯೋಜನ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ವರ್ಲ್ಡ್ ಪೇಪರ್ಸ್ ಅನ್ನ ನೀವು ತೆಗೆದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದೇ ಕ್ವಶನ್ಸ್, ಇದೇ ಏರಿಯಾದಲ್ಲಿ ನಿಮ್ಗೆ ಕ್ವಶನ್ಸ್ ರೈಸ್ ಆಗಿರುತ್ತೆ. ಇಡೀ ಒಂದು ಕರ್ನಾಟಕದ ಜಿಲ್ಲಾ ದರ್ಶನದ ಬಗ್ಗೆ, ಒಟ್ಟು 31 ಜಿಲ್ಲಾ ದರ್ಶನದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಖಂಡಿತವಾಗ್ಲೂ ಹಾಗೆ ಅಂತ ಹೇಳ್ತಾ, ಇದೇ 9ನೇ ತಾರೀಕಿಂದ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಹೆಚ್ಚೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ. ಸಂಸ್ಥೆಗೆ ಇನ್ನು ಉನ್ನತ ಮಟ್ಟಕ್ಕೆ ನೀವೆಲ್ಲ ಕೊಂಡೊಯ್ಯಬೇಕು ಅಂತ ಹೇಳಿ ಆಶಿಸ್ತಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.